ಭೂಮಾಲೀಕರು ಶ್ರೀಮಂತರ ವಿರುದ್ಧ ಕಿಚ್ಚು ಹೊತ್ತಿಸಿಕೊಂಡು ಶೋಷಿತರ ಪರ ಧ್ವನಿಯಾಗಿ ಕೆಚ್ಚಿನಿಂದ ಹೋರಾಟ ನಡೆಸಿ ಅಮರನಾದ ಧೈರ್ಯ ಸಾಹಸಗಳಿಂದ ಕಡುಗಲಿ ಎಂದೇ ಅಭಿದಾನ ಪಡೆದ ಕುಮಾರರಾಮನ ಇತಿಹಾಸ ಸಾರುವ ಜನಪದ ಸೊಗಡಿನ ಆಕರ್ಷಣೆಯ ಹಬ್ಬ ತಾಲೂಕಿನ ಶರಾವತಿ ನದಿ ಎಡದಂಡೆಯ ಅನಿಲ್ಗೋಡ್ನಲ್ಲಿ ವಿಜೃಂಭಣೆಯಿಂದ ಜರುಗಿತು. ಉತ್ತರ ಕನ್ನಡ ಕರಾವಳಿಯಿಂದ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯವರೆಗೆ ಬಡವರ ಪರವಾಗಿ ಬಹುಕಾಲ ಹೋರಾಟ ನಡೆಸಿದ ಕಡುಗಲಿ ಕುಮಾರರಾಮನ ಏಕೈಕ ದೇವಾಲಯ ಹೊನ್ನಾವರ ತಾಲೂಕಿನ ಅನಿಲ್ಗೋಡ್ನಲ್ಲಿದೆ. ಪ್ರತಿ ವರ್ಷವೂ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಕುಮಾರರಾಮನ ಸಾಹಸದ ಕುರಿತು ಹಲವು ಕಥೆಗಳಿವೆ. ಸುಮಾರು 500 ವರ್ಷಗಳ ಇತಿಹಾಸವುಳ್ಳ ಶ್ರೀ ಕುಮಾರರಾಮ ಹಾಗೂ ಮಹಾಸತಿಯ ದೇವಸ್ಥಾನವು ಸುತ್ತಮುತ್ತ ಗ್ರಾಮಗಳ ಆರಾಧ್ಯ ದೈವವಾಗಿದೆ. ಇಲ್ಲಿಯ ಪರಿವಾರ ದೇವರುಗಳಾದ ಶ್ರೀ ಕಾಳಿಕಾಂಬ, ಶ್ರೀ ಕುಮಾರರಾಮ, ಮಾಳಮಾಸ್ತಿ, ನಾಗಮಾಸ್ತಿ, ಹೊನ್ನಮಾಸ್ತಿ ಮತ್ತು ಕೆಂಡಮಾಸ್ತಿ ದೇವರು ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಎಂಬ ನಂಬಿಕೆಯಿದೆ. ಸಂಪ್ರದಾಯದಂತೆ ಅನಿಲ್ಗೋಡ್ ಕಳ್ಳರು ಎಂದು ಕರೆಯಲ್ಪಡುತ್ತಾರೆ ಇಲ್ಲಿ ಹರಕೆ ಹೊತ್ತ ಭಕ್ತರು. ಅನಿಲ್ಗೋಡ್ ಕಳ್ಳರು ಎಂದರೆ ಕುಮಾರರಾಮನ ಆಸ್ಥಾನದ ಸೈನಿಕರು ಎಂಬ ಪ್ರತೀತಿ ಇದೆ. ಹಬ್ಬದ ಒಂದು ದಿನ ಮೊದಲು ಪುಟ್ಟ ಮಕ್ಕಳನ್ನ ವಿಶೇಷವಾಗಿ ಶೃಂಗರಿಸಲಾಗುತ್ತದೆ. ಅವರನ್ನ ಹೂವಿನ ಮಕ್ಕಳು ಎಂತಲೂ ಕರೆಯುತ್ತಾರೆ. ಕುಮಾರರಾಮ ದಂಡೆತ್ತಿ ರಾಜ್ಯಭಾರ ಮಾಡಿ ವಿಜಯದ ದಿನವನ್ನ ಆಚರಿಸುವ ಬಗ್ಗೆ ಇವರು ಊರಿಗೆ ಡಂಗುರ ಸಾರುವವರಾಗಿರುತ್ತಾರೆ. ದೊಡ್ಡವರು ವ್ರತಾಧಾರಿಗಳಾಗಿ ದೇವಸ್ಥಾನದ ಅರ್ಚಕರು ಕೊಡುವ ಬೆತ್ತ ಹಿಡಿದು ಕೆಂಪು ಮಡಿಯುಟ್ಟು ಕೆಂಪು ಹೂವಿನ ಕಿರೀಟ ಕಟ್ಟಿಕೊಂಡು ಹೂವಿನ ಮಾಲೆ ಧರಿಸಿಕೊಂಡು ದೇವಸ್ಥಾನದಿಂದ ಹೊರಟು 48 ಗಂಟೆಗಳ ಕಾಲ ಬರಿಗಾಲಿನಲ್ಲಿ ಊರೂರು ಓಡುತ್ತಾ ಸಾಗಿ ಹರಕೆಯ ತೆಂಗಿನಕಾಯಿ ಪಡೆಯುತ್ತಾರೆ. ಹಬ್ಬದ ದಿನ ಮಧ್ಯಾಹ್ನದೊಳಗೆ ದೇವಸ್ಥಾನ ತಲುಪುತ್ತಾರೆ. ಅಲ್ಲಿ ಪೂಜೆ ನಡೆಸಿ ದೇವಾಲಯದ ಎದುರಿನ 36 ಅಡಿ ಎತ್ತರದ ಕಟ್ಟಿಗೆಯ ಕಂಬಕ್ಕೆ ಎಣ್ಣೆ ಹಚ್ಚಿರುತ್ತಾರೆ. ಶೂಲದ ಕಂಬ ಎಂದು ಕರೆಯುವ ಈ ಕಂಬವನ್ನ ಬರಿಗಾಲಲ್ಲಿ ಏರಿ ಹಣ್ಣು ಹೊಡೆಯುವುದು ಇಲ್ಲಿಯ ಹರಕೆ ಸೇವೆ.
ಕುಮಾರರಾಮ ರಾಜ್ಯ ಗೆದ್ದು ಬಂದು ವಿಜಯಶಾಲಿಯಾದ ಹಿನ್ನೆಲೆಯಲ್ಲಿ ವಾದ್ಯದ ಮೂಲಕ ಆತನನ್ನ ಆರತಿ ಎತ್ತಿ ಬರಮಾಡಿಕೊಳ್ಳುವುದಾಗಿದೆ. ಹಬ್ಬದ ದಿನದಂದು ರಾತ್ರಿ 12 ವರ್ಷ ಪ್ರಾಯದ ಒಳಗಿನ ಹೆಣ್ಣು ಮಕ್ಕಳಿಗೆ ವಿಶೇಷ ಅಲಂಕಾರ ಮಾಡಿ ಹರಕೆ ಸಲ್ಲಿಸುತ್ತಾರೆ. ಇವರನ್ನ ಆರತಿ ಮಕ್ಕಳು ಎಂದು ಕರೆಯುತ್ತಾರೆ. ಹಬ್ಬದ ಮಾರನೇ ದಿನದಂದು ಪಾನಕದ ಪೂಜೆಯನ್ನ ನಡೆಸುತ್ತಾರೆ. ವಿಜಯಶಾಲಿಯಾದ ಪ್ರಯುಕ್ತ ಊರಿಗೆಲ್ಲ ಸಿಹಿ ಹಂಚಿ ಸಂಭ್ರಮಿಸುವುದು ಎಂಬ ನಂಬಿಕೆ ಇದೆ. 5 ದಿನಗಳ ಕಾಲ ಆಚರಣೆ ನಡೆಯುತ್ತದೆ. ಇದು ಹಾಲು ಹಬ್ಬ ಎಂತಲೂ ಕರೆಯಲ್ಪಡುತ್ತದೆ. ವಿಶೇಷವಾಗಿ ಹಿಂದುಳಿದ ವರ್ಗಗಳಾದ ನಾಮಧಾರಿ, ಗ್ರಾಮ ಒಕ್ಕಲು ಮೊದಲಾದ ಸಮಾಜದವರು ಕುಮಾರರಾಮನ ಹಬ್ಬದ ದಿನ ವಿಶೇಷ ಆಚರಣೆಗಳನ್ನು ನಡೆಸುತ್ತಾರೆ. ಅನಿಲ್ಗೋಡ್ ಹಾಗೂ ಸುತ್ತಮುತ್ತಲಿನ ಕೊಡಾಣಿ, ಹೆನ್ನೂರು, ಬ್ಯಾರಂಕಿ ಗ್ರಾಮಗಳ 100 ಕುಟುಂಬಗಳು ಶತಮಾನಗಳಿಂದ ಇದನ್ನ ಆಚರಿಸುತ್ತಾ ಬಂದಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.